ನಾನು ಈ ದಿನ ಒಂದು ಮೊಸರು ಬಜ್ಜಿ ಮಾಡ್ತೀನಿ. ತುಂಬ ಟೇಸ್ಟ್ ಇರುತ್ತೆ. ಬಹಳ ದಿಢೀರಾಗಿ ಮಾಡುವಂಥದ್ದು ಹುರುಗಡ್ಲೆ ಮೊಸರು ಬಜ್ಜಿ. ಬನ್ನಿ ರೆಸಿಪಿ ನೋಡೋಣ. ಮಿಕ್ಸಿ ಜಾರಿಗೆ 4 ಸ್ಪೂನು ಕಾಯಿ ಹೂವು ಹಾಕ್ಕೊಂಡಿದ್ದೀನಿ. ಒಂದು ಸರಿ ಕಾಯಿ ಪುಡಿ ಮಾಡಿದ್ದೀನಿ. ಈಗ 1/4 ಸ್ಪೂನು ಸಾಸಿವೆ ಕಾಳು ಹಾಕೋಣ. ಖಾರಕ್ಕೆ ನಾನು 4 ಜೀರಿಗೆ ಮೆಣಸಿನ್ಕಾಯಿ ಹಾಕ್ತೀನಿ. ನೀವು ಹಸಿಮೆಣಸು ಹಾಕ್ಬೋದು. 1 ಸ್ಪೂನಷ್ಟು ಪುಟಾಣಿ ಅಥವಾ ಹುರುಗಡ್ಲೆ ಹಾಕ್ತೀನಿ. ರುಚಿಗಾಗಷ್ಟು ಉಪ್ಪು ಹಾಕೋಣ. ಈಗ 1/4 ಲೋಟ ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. 1/4 ಲೋಟದಷ್ಟು ನೀರು ಹಾಕ್ತೀನಿ. ಮಿಕ್ಸಿ ಜಾರಿಂದ ತೆಗೆದು ಒಂದು ಬಟ್ಲಿಗೆ ತೆರಪು ಮಾಡೋಣ. ಈ ಮೊಸರು ಬಜ್ಜಿಗೆ ಈರುಳ್ಳಿ ಹಾಕಿದರೆ ತುಂಬ ಟೇಸ್ಟು. ಒಂದು ಚಿಕ್ಕದಾದ ಈರುಳ್ಳಿನ ಹೆಚ್ಚಾಕಿದ್ದೀನಿ. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ಈಗ 2 ಸೌಟು ಗಟ್ಟಿ ಮೊಸರನ್ನು ಹಾಕೋಣ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೌಟಿಟ್ಟಿದ್ದೀನಿ. 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ತೀನಿ. 2 ಒಣಮೆಣಸು ಹಾಕ್ತೀನಿ. 1/4 ಸ್ಪೂನ್ ಉದ್ದಿನಬೇಳೆ ಹಾಕೋಣ. ಸ್ವಲ್ಪ ಫ್ರೈ ಆಗಲಿ. ಈಗ 1/4 ಸ್ಪೂನ್ ಸಾಸಿವೆ ಕಾಳು ಹಾಕ್ತೀನಿ. ಒಗ್ಗರಣೆ ರೆಡಿ ಆಯಿತು. ಈಗ ಮೊಸರು ಬಜ್ಜಿಗೆ ಹಾಕೋಣ. ತುಂಬ ಸರಳವಾದ, ಬಹಳ ಬೇಗ ಮಾಡುವಂತಹ ರುಚಿಯಾದ ಹುರುಗಡ್ಲೆ ಮೊಸರು ಬಜ್ಜಿ ರೆಡಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.